ರಾಜ್ಯದ ಜನರಿಗೆ ಮತ್ತೊಂದು ದರ ಏರಿಕೆಯ ಬರೆ ಕಾದಿದೆ. ಸದ್ಯ ಎಲ್ಲ ದರಗಳು ಏರಿಕೆ ಆಗ್ತಾ ಇದೆ. ಇದರ ಸರ್ತಿ ಈಗ ಆಟೋ ದರ ಏರಿಕೆ ಫಿಕ್ಸ್. ಶೀಘ್ರದಲ್ಲೇ ಯಾವಾಗ ಅನ್ನೋದು ದಿನಾಂಕ ಒಂದು ಫಿಕ್ಸ್ ಆಗಬೇಕಿದೆ ಮತ್ತು ಎಷ್ಟು ಅನ್ನೋದು. ಮಿನಿಮಮ್ ದರ 30 ರಿಂದ 40 ರೂಪಾಯಿ ಏರಿಕೆಗೆ ಈಗಾಗಲೇ ಪ್ರಸ್ತಾವನೆಯನ್ನ ಆಟೋ ಯೂನಿಯನ್ ಇಟ್ಟಿದೆ. 1 ವಾರಗಳ ಗಡುವನ್ನು ಕೂಡ ಆಟೋ ಸಂಘಟನೆ ಕೊಟ್ಟಿದೆ. ಅಷ್ಟರ ಒಳಗಾಗಿ ನೀವು ದರ ಏರಿಕೆ ಮಾಡಬೇಕು ಅಂತ. ಇಂದಿನ ಸಭೆಯಲ್ಲಿ ದರ ಏರಿಕೆಯ ಕುರಿತಾಗಿ ಚರ್ಚೆ ಆಯಿತು. ಆದರೆ ಒಮ್ಮತ ಮಾತ್ರ ಮೂಡಿಲ್ಲ. ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶವನ್ನ ಸಾರಿಗೆ ಇಲಾಖೆ ನೀಡಿದೆ. ಈ ಆಕ್ಷೇಪಣೆಗಳ ನಂತರದಲ್ಲಿ ಯಾವ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇವತ್ತೊಂದು ಸಭೆ ಇತ್ತು. ಈ ಸಭೆಯ ನಂತರದಲ್ಲಿ ಏನಾಗುತ್ತೆ ಅನ್ನೋದನ್ನ ಬಹಳ ಚರ್ಚಿತ ವಿಚಾರವಾಗಿತ್ತು. ಯಾಕಂದ್ರೆ 30 ರಿಂದ 40 ರೂಪಾಯಿ ಏರಿಕೆ ಆಗಬೇಕು ಅನ್ನೋದು ಅವರ ಡಿಮಾಂಡ್ ಆಗಿತ್ತು. ಯಾಕಂದ್ರೆ ಹಲವು ದಿನಗಳಿಂದ ನಾವು ಬೇಡಿಕೆ ಇಡ್ತಾ ಇದ್ದೀವಿ, ನಮ್ಮ ಕೂಗನ್ನ ನೀವು ಕೇಳಿಸ್ಕೊಳ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಹೀಗಿದ್ದಾಗ ನಾವು ಏನು ಮಾಡಬೇಕು ಅನ್ನೋದು ಅವರ ಪ್ರಶ್ನೆ ಆಗಿತ್ತು. ಏನು ಇವತ್ತು 16-17 ಸಂಘಟನೆ ಆಟೋ ಸಂಘಟನೆಗಳಿದೆ. ಬರೀ ಆಟೋ ಸಂಘಟನೆಗಳಲ್ಲಿ 15 ಸಂಘಟನೆಗಳು ಇವತ್ತೇನು ಮೀಟರ್ ದರನ ಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ. ಕಿಲೋಮೀಟರ್ನ ಏನು ಇವತ್ತು 15 ರೂಪಾಯಿ ಇದೆ ಅದನ್ನು 20 ರೂಪಾಯಿಗೆ ಏರಿಸಬೇಕಂತೇಳಿ, ಮತ್ತು ಮಿನಿಮಮ್ ಏನಿದೆ 30 ರೂಪಾಯಿ ಅದನ್ನು 40 ರೂಪಾಯಿ ಏರಿಸಬೇಕು. ಕಾರಣ ಸರ್ಕಾರ ನಮಗೆ ಯಾವುದೇ ಸವಲತ್ತುಗಳನ್ನು ಕೊಟ್ಟಿಲ್ಲ. ನಮ್ಮ ಜೀವನ ನಿಂತಿರೋದೇ ಆಟೋ ಮೀಟರ್ ದರದ ಮೇಲೆ. ಹಾಗಾಗಿ ಸರ್ಕಾರದ ಒಂದು ವಸತಿ ವಿಚಾರ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಆರ್ಥಿಕ ಸಹಾಯ ಇರ್ಬೋದು, ಯಾವುದೇ ಸರ್ಕಾರದಿಂದ ನಾವು ಯಾವುದೂ ಸಿಗ್ತಾ ಇಲ್ಲ. ನಮಗೆ ಮೀಟರ್ ಆಧಾರದ ಮೇಲೆ ನಮ್ಮ ಜೀವನ ನಿಂತಿರೋದ್ರಿಂದ ಕಳೆದ 3 ವರ್ಷದಲ್ಲಿ ಏನು ಆಟೋ ರೇಟು 1,87,000 ಇತ್ತು, ಇವತ್ತು 2,87,000 ಆಗಿದೆ. ಆಟೋ ಮೀಟರ್ ಇದು ಟೈರ್ ಬೆಲೆ ಬಂದು 805. ನಮ್ಮ ನಿರ್ಧಾರ ದಿನನಿತ್ಯದ ಬಳಕೆಯ ವಸ್ತುಗಳು ಪ್ರತಿಯೊಂದು ಕೂಡ ದರ ಏರ್ತಾನೆ ಇದೆ. ಹೋಟ್ಲು ರೆಸ್ಟೋರೆಂಟ್ ದರ ಅವರೇ ಹೆಚ್ಚಳ ಮಾಡ್ಕೋತಾರೆ. ಹಾಲಿನ ದರ ಆಗಿದೆ, ಮೆಟ್ರೋ ಬಸ್ ಎಲ್ಲ ಆಗಿದೆ. ಹಾಗೇನೆ ಆಟೋದು ಆಗಬೇಕು. ಯಾಕಂದರೆ ಗ್ಯಾಸ್ ದರಗಳು, ಆಟೋ ರಿಕ್ಷಾ ದರಗಳು, ಟ್ಯಾಕ್ಸ್ಗಳು ಪ್ರತಿಯೊಂದು ಹೆಚ್ಚಳ ಆಗ್ತಾನೆ ಇದೆ. ಹಾಗಾಗಿ ಇದು ಕೂಡ ಆಗಲೇಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ. ಅದ್ರ ಜೊತೆಗೆ ಇವತ್ತು ಇಲ್ಲೇನು ಪ್ರಾಧಿಕಾರ ನೀವು ಕರೆದು ದರಾನ ಹೆಚ್ಚಿಗೆ ಮಾಡ್ತಾ ಇದ್ದೀರಿ, ಇದನ್ನ ಅಪ್ಡೇಟ್ ಇರಬೇಕು. ನಿಮಗೆ ಮೀಟ್ರ್ ಹಾಕ್ಕೊಂಡೇ ಆಟೋ ಓಡಿಸ್ಬೇಕು. ಅಗ್ರಿಗೇಟರ್ ಎಲ್ಲೋ ಕೂತ್ಕೊಂಡು ಅವನಿಗೆ ಬೇಕಾಗಿರೋ ದರಗಳು ಹಾಕ್ಕೊಂಡ್ರೆ ಈ ಒಂದು ಪ್ರಾಧಿಕಾರಕ್ಕೆ ಬೆಲೆ ಏನು? ಇಲ್ಲಿ ಕುಂತಿದಂಥ ಮೆಟ್ರಾಲಜಿಗೆ ಏನು ಬೆಲೆ ಇದೆ, ಟ್ರಾಫಿಕ್ಗೆ ಏನು ಬೆಲೆ ಇದೆ, ಸಾರಿಗೆ ಇಲಾಖೆಗೆ ಏನಿದೆ ಬೆಲೆ? ಅದನ್ನು ನಾವು ಪ್ರಶ್ನೆ ಮಾಡಿದ್ದೇವೆ. ಕ್ರಮ ಜರುಗಿಸ್ಬೇಕು, ಎನ್ಫೋರ್ಸ್ಮೆಂಟ್ ತರಬೇಕು. ಮೀಟರ್ ಬಗ್ಗೆ ಏನು ಪ್ರಾಧಿಕಾರ ಮತ್ತು ಸರ್ಕಾರದ ಅಡಿನಲ್ಲಿ ಇಷ್ಟೆಲ್ಲ ನೀವು ಮುತುವರ್ಜಿ ತಗೊಂಡು ದರ ಏರಿಕೆಗೆ ಇಷ್ಟೊಂದು ಸರ್ಕಸ್ಸು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಸದ್ಯ ಇವತ್ತಿನ ಮೀಟಿಂಗ್ನಲ್ಲಿ ಒಮ್ಮತ ಮೂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು? ಇಲ್ಲ, ಒಮ್ಮತ ಅನ್ನೋದಕ್ಕಿಂತಲೂ ಕೂಡ 16 ಸಂಘಟನೆಗಳು ಭಾಗಿಯಾಗಿದ್ವು. ಅದರಲ್ಲಿ ಒಂದು ಸಂಘಟನೆ ಮಾತ್ರ ದರ ಏರಿಕೆ ಬೇಡ ಅಂತ ಹೇಳಿದ್ರು. ಇನ್ನುಳಿದಂಥ 16 ಸಂಘಟನೆಯವರು ದರ ಏರಿಕೆ ಬೇಕು, ಇಲ್ಲದೇ ಇದ್ರೆ ನಮಗೆ ಸಾಕಷ್ಟು ದಿನಬಳಕೆಯ ವಸ್ತಾಗಿರ್ಬೋದು, ದಿನಸಿ ಆಗಿರ್ಬೋದು, ಎಲ್ಲವೂ ಕೂಡ ಬೆಲೆ ಏರಿಕೆ ಆಗಿದೆ. ಹಾಗಾಗಿ ಆಟೋ ಚಾಲಕರಿಗೆ ಸಂಕಷ್ಟ ಆಗ್ತಾ ಇದೆ, ದರ ಏರಿಕೆ ಬೇಕು ಅನ್ನುವಂತಹ ಪಟ್ಟನ್ನೇ ಹಿಡಿದಿದ್ರು. ಹಾಗಾಗಿ ಈಗ ಪ್ರಾದೇಶಿಕ ಸಾರಿಗೆ ಸಮಿತಿಯವರು ಇನ್ನೂ 1 ವಾರದ ಗಡುವನ್ನ ಕೊಟ್ಟಿದ್ದಾರೆ. 1 ವಾರಗಳ ಕಾಲ ಇನ್ನೂ ಕೂಡ ಯಾರಾದರೂ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ರೆ ಮಾಡ್ಬೋದು. ಅದಾದ ಬಳಿಕ ದರ ಏರಿಕೆಯ ಪ್ರಸ್ತಾವನೆಯನ್ನ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತಾರೆ. ಕಳಿಸಿ ಆದ್ಮೇಲೆ ಜಿಲ್ಲಾಧಿಕಾರಿಯವರು ಅಂತಿಮವಾಗಿ ಪರಿಶೀಲನೆಯನ್ನ ಮಾಡಿ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಆದರೆ ದರ ಏರಿಕೆ ಮಾಡುವಂಥದ್ದು ಬಹುತೇಕ ನಿಶ್ಚಿತ. ಆದರೆ ಆ ಗಡುವು ಏನಿದೆ, ಯಾರಾದರೂ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡೋದಿದ್ರೆ ಅದಕ್ಕೆ 1 ವಾರದ ಗಡುವನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಹೊರತು ದರ ಏರಿಕೆನ ಸದ್ಯದ ಮಟ್ಟಿಗಂತೂ ತಡೆ ಹಿಡಿದಿಲ್ಲ. 1 ವಾರಗಳ ಬಳಿಕ ಪ್ರಸ್ತಾವನೆಯನ್ನ DC ಅವರಿಗೆ ಕಳಿಸಲಾಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.